ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಈಸ್ ಚರಣ್. ನಾವು ಅನಾಲಿಸಿಸ್ ಏನು ಮಾಡಿದ್ವಿ, ಇವತ್ತು ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ, ಏನೇನು ಅಪ್ಡೇಟ್ಸ್ ಇತ್ತು ನೋಡೋಣ. ಪ್ಲಸ್ ಯಾರೋ ಒಬ್ಬರು ಒಂದು ಮೆಸೇಜ್ ಮಾಡಿದ್ದಾರೆ, ಸಾರು ಎಮೋಷ್ನಲ್ ಟ್ರೇಡ್ ಬಗ್ಗೆ ಯಾವ ಥರ ಕಂಟ್ರೋಲ್ ಮಾಡ್ಕೋಬೇಕು ಹೇಳಿ ಸರ್ ಅಂತ. ಅದ್ರ ಬಗ್ಗೆ ಕೂಡ ನೋಡೋಣ. ಫಸ್ಟು ಅನಾಲಿಸಿಸ್ ನೋಡ್ಕೊಳ್ಳಿ. ನಿನ್ನೆ ನಾನು ಕ್ಲಿಯರಾಗಿ ಹೇಳಿದ್ದೆ, ಈ ಸೆಲ್ಲಿಂಗ್ ಇದೆ ಆದರೆ ನಾನು ಬೈಯಿಂಗೇ ಮಾಡ್ತೀನಿ, ಈ ಝೋನ್ ಬ್ರೇಕ್ ಆಗೋವರೆಗೂ ಸೆಲ್ ಮಾಡಲ್ಲ ಅಂತ. ಪ್ಲಸ್ ಲೆವೆಲ್ಸ್ ನೆನ್ಪಿಟ್ಕೊಳ್ಳಿ, ಈ ಲೆವೆಲ್ಸ್ ನೆನ್ಪಿಟ್ಕೊಳ್ಳಿ ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಅಂತ. ಈ ಬ್ಲ್ಯಾಕ್ ಲೈನ್ ತೆಗಿತೀನಿ, ನನ್ನ ಟಾರ್ಗೆಟ್ ಇದ್ದಿದ್ದು. ಓಕೆ, ನೋಡ್ಕೊಳ್ಳಿ, ನೀವು ಎಷ್ಟಾದರೂ ಜೂಮ್ ಮಾಡಿ ಚೆಕ್ ಮಾಡ್ಕೋಬೋದು. 25,922 ನೆನ್ಪಿಟ್ಕೊಳ್ಳಿ. ಈ ಸಪೋರ್ಟ್ ಲೆವೆಲ್ಸ್ ನೆನ್ಪಿಟ್ಕೊಳ್ಳಿ. ಓಕೆ, ಈಗ ಒಂದ್ಸಲ ಅನಾಲಿಸಿಸ್ ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಇಲ್ಲಾಂದರೆ ಯೂಟ್ಯೂಬಲ್ಲಿ ಇರ್ತದೆ, ಚೆಕ್ ಮಾಡ್ಕೋಬೋದು ನೀವು. ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡು ನೋಡ್ಕೊಳ್ಳಿ, ಎರಡು ತೋರಿಸ್ತೀನಿ ನಾನು. ಇದ್ರ ಮೇಲೆ ಬಂದರೆ ಸಿ ಇ ಪ್ಲಾನ್ ಮಾಡ್ತೀನಿ, ಇದ್ರ ಮೇಲೆ ಸಿ ಇ ಪ್ಲಾನ್ ಮಾಡ್ತೀನಿ. ಈ ಸಪೋರ್ಟ್ ಬ್ರೇಕ್ ಆದ್ರ ಮೇಲೆ ಪಿ ಇ ಪ್ಲಾನ್ ಮಾಡ್ತೀನಿ. ಪಿ ಇ ಕಡೆ ಏನಾದ್ರು ಇದ್ದರೆ ಟೆಲಿಗ್ರಾಮಲ್ಲಿ ಕೂಡ ನಾನೇ ಅಪ್ಡೇಟ್ ಕೊಡ್ತೀನಿ, ಫಾಲೋ ಮಾಡಿ. ನಿಮ್ಮ ರಿಸ್ಕ್ ರಿವಾರ್ಡ್ ರೇಷೋ ನೋಡಿಕೊಂಡು, ಯಾಕಂದರೆ ಏನು ಅಪ್ಡೇಟ್ ಕೊಟ್ಟರು ಅದು ಪ್ಯೂರ್ ಎಜುಕೇಷನಲ್ ಪರ್ಪಸ್ ಅಷ್ಟೇ, ನಮ್ಮ ವ್ಯೂ ಮಾತ್ರ ಶೇರ್ ಮಾಡೋದಲ್ಲಿ. ನಿಫ್ಟಿ ಅದು ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿ ನೋಡೋದಾದರೆ ಇದರಲ್ಲಿ ಕೂಡ ಸೇಮ್ ಲೆವೆಲ್ಸ್ ಏನು ಚೇಂಜ್ ಮಾಡಲ್ಲ. ಇದು ನೆನ್ನೆ ಹಾಕಿರೋ ಡ್ರಾಯಿಂಗ್ ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ಓಕೆ ನೋಡಿ, ಬ್ಯಾಂಕ್ ನಿಫ್ಟಿ ಕೂಡ ನಾಳೆ ಇದ್ರ ಮೇಲೆ ಕ್ರಾಸ್ ಆದರೆ ಬೈಯಿಂಗ್ ಪ್ಲಾನ್ ಮಾಡ್ತೀನಿ. ಈ ಸಪೋರ್ಟ್ ಬ್ರೇಕ್ ಆಗೋವರೆಗೂ ಸೆಲ್ಲಿಂಗ್ ಇಂಟ್ರೆಸ್ಟೆಡ್ ಇಲ್ಲ. ಇನ್ ಕೇಸ್ ಸೆಲ್ಲಿಂಗ್ ಏನಾದರೂ ಬಂದರೆ ನಾನೇ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮ್ಮ ರಿಸ್ಕ್ ನೋಡ್ಕೊಂಡ್ರಲ್ಲ. ಫಸ್ಟ್ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ, ನಂಬರ್ಸ್ ಮರ್ತೋಯ್ತೀರ ನೀವು. ಇದು ಝೋನ್ 59,088, 59,809. ಬೈಯಿಂಗೇ ಮಾಡ್ತೀನಿ, ಸೆಲ್ಲಿಂಗ್ ಇಂಟ್ರೆಸ್ಟೆಡ್ ಇಲ್ಲ. ಇನ್ ಕೇಸ್ ಏನಾದರೂ ಸೆಲ್ಲಿಂಗ್ ಆಪರ್ಚುನಿಟಿ ಬಂದರೆ ನಾನೇ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದ್ದೆ. ಸೆಲ್ಲಿಂಗ್ ಮಾಡಿಲ್ಲ ನಾವು. ಓಕೆ, ಬೆಳಿಗ್ಗೆ ITM ಕಾಲ್ ಬಿಟ್ಟರೆ ಆಮೇಲೆ ಎಲ್ಲ ಬೈಯಿಂಗೇ ಮಾಡಿದ್ದು ತೋರಿಸ್ತೀನಿ ನಾನು. ನೋಡ್ಕೊಳ್ಳಿ, ಲೆವೆಲ್ಸ್ ನೆನ್ಕೊಳ್ಳಿ. ಈಗ ಮಾರ್ಕೆಟ್ಗೆ ಬನ್ನಿ. ಇವತ್ತು ನಡೆದಿರೋ ಮಾರ್ಕೆಟ್ ಇದು. ಓಕೆ, 59,088 ಝೋನ್. ಇದು ಬ್ರೇಕ್ ಆದರೆ ಬೈಯಿಂಗ್ ಪ್ಲಾನ್ ಮಾಡಿ ಅಂತ ಹೇಳಿದ್ದೆ. ಇದು ಬ್ರೇಕ್ ಆದರೆ ಇಲ್ಲಿವರೆಗೂ. ದಿಸ್ ಈಸ್ ದ ರಿಸಲ್ಟ್. ಓಕೆ, ಲೆವೆಲ್ಸ್ ನೋಡಿ ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದ್ದಾವೆ ಅಂತ. ಇದು ಬ್ಯಾಂಕ್ ನಿಫ್ಟಿಯಲ್ಲಿ ವರ್ಕ್ ಆಗಿರೋ ವಿಧಾನ. ನಿಫ್ಟಿ ನೋಡ್ಕೊಳ್ಳಿ. ನಿಫ್ಟಿ ಲೆವೆಲ್ಸ್ ಒಂದ್ಸಲ ತೋರಿಸ್ತೀನಿ, ರಿವೈಂಡ್ ಮಾಡಿ. ಇದು ನಿನ್ನೆ ವಿಡಿಯೋ. ಇದು ನೋಡ್ಕೊಳ್ಳಿ, ನಿಫ್ಟಿ 25,922 ನೋಡ್ಕೊಬಂದ್ವಿ. ಇದು ಸಪೋರ್ಟ್. ಓಕೆ, ಈಗ ಬನ್ನಿ ನಿಫ್ಟಿ ಚಾರ್ಟ್ ನೋಡೋಣ. ಇದು ನಿಫ್ಟಿ 25,922. ಎಷ್ಟು ಪಾಸಿಬಲ್ ಇರುತ್ತೋ ಅಷ್ಟು ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ ನೀವು. ಓಕೆ, ಇದಕ್ಕೆ ಮೇಲೆ ಜೂಮ್ ಮಾಡೋಕ್ಕೆ ಬರಲ್ಲ ಕ್ಯಾಂಡಲ್. ದಿಸ್ ಈಸ್ ದ ರಿಸಲ್ಟ್. ಪಾಸಿಬಲ್ ಆಗುತ್ತಾ ಇಲ್ಲ ನೋಡಿ, ಈ ಥರ ಲೆವೆಲ್ಸ್ ಅಪ್ಡೇಟ್ ಮಾಡೋಕ್ಕೆ. ಬಟ್ ನಾನು ಮಾಡಿಕೊಂಡೇ ಬರ್ತಾ ಇದ್ದೀನಿ, ಅದಕ್ಕೆ ತಮ್ಲೇನ್ ಕೂಡ ನನ್ನ ಮಾರ್ಕೆಟ್ ಕೇಳ್ತಾ ಇದೆ ಅಂತ ಹಾಕಿದ್ದೀನಿ. ಇದು 480ನೇ ವಿಡಿಯೋ. 480 ವಿಡಿಯೋದಲ್ಲೂ ಕೂಡ ನೀವು ನಾನು ಎಸ್ಟರ್ಡೇ ಪ್ಲೇ ಮಾಡಿ ತೋರಿಸಿನೇ ಹೇಳಿರೋದು, ನೀವು ನೋಡ್ಕೋಬೋದು. ಓಕೆ, ಇವತ್ತು ನಾವೇನು ಟ್ರೇಡ್ ಮಾಡಿದ್ವಿ ನೋಡಿ. ಆಮೇಲೆ 21 ಡೇಸ್ದು ಲೈವ್ ತೋರಿಸ್ತೀನಿ ನಾನು ಏನು ಮಾಡಿದ್ದಾರೆ ಅಂತ. ಇವತ್ತು ಬೆಳಿಗ್ಗೆ ಇದ್ರ ಮೇಲೆ ಸಿ ಅಪ್ಡೇಟ್ ಕೊಟ್ಟಿದ್ದೆ ಟೆಲಿಗ್ರಾಮಲ್ಲಿ, ಟ್ರಿಗರ್ ಆಗಿಲ್ಲ. ಆಮೇಲೆ ಪಿ ಕಾಲ್ 40 ಪಾಯಿಂಟ್ ಬಂತು. ನೆಕ್ಸ್ಟ್ ಮತ್ತೆ ನಾವು ಸಿ ತಗೊಂಡ್ವಿ ಇಲ್ಲಿಂದ. ಇದು ಟಾರ್ಗೆಟ್ ಇಟ್ಟಿದ್ವಿ. ಇಲ್ಲಿ 1 ಪಾಯಿಂಟ್ಗೆ ಟಾರ್ಗೆಟ್ ಬಂದಿಲ್ಲ ಅಂತ ಈ 1 ಪಾಯಿಂಟ್ ಬರೋವರೆಗೂ ಹೋಲ್ಡ್ ಮಾಡಿದ್ವಿ ನಾವು. ಇವಾಗ ಬ್ಲ್ಯಾಕ್ ಲೈನ್ ಡಿಲೀಟ್ ಮಾಡಿದ್ವಲ್ಲ, ದಿಸ್ ಈಸ್ ದ ಟಾರ್ಗೆಟ್. ಇಲ್ಲಿ ಬೈ ಮಾಡಿ ಇಲ್ಲಿ ತೋರಿಸ್ತೀನಿ, ಬೇಕಾದರೆ ಎಕ್ಸಾಂಪಲ್ಸ್ ನೀವು ನೋಡ್ಕೋಬೋದು ಮಾಡಿರೋದು. ಯಾಕಂದರೆ 21 ಡೇಸ್ ಚಾಲೆಂಜ್ ಏನು ಮಾಡ್ತಿದ್ದೆ ನೀವು ಗೊತ್ತಾಗಬೇಕಲ್ವಾ. ನೋಡಿ ಎಲ್ಲಿದೆ ಎಂಟ್ರಿ ಪ್ಲೇಸ್. ಓಕೆ, ಈ ಬೇರಿಶ್ ಕ್ಯಾಂಡಲ್ ಲೋ ಅಲ್ಲಿ ಬೈ ಮಾಡಿದ್ವಿ ಈ ಬಾಡಿ ಲೆವೆಲಲ್ಲಿ. ಇದು ಟಾರ್ಗೆಟ್ 1, ಟಾರ್ಗೆಟ್ 2, ರೆಸಿಸ್ಟೆನ್ಸ್ ಕಂಪ್ಲೀಟ್ ಎಲ್ಲ ಕ್ಯಾಚ್ ಮಾಡಿದ್ದೀವಿ. ಓಕೆ, ಇದು ಇವತ್ತು ಮಾಡಿರೋದು ಲೈವ್ ಟುಡೇ ನೋಡ್ಕೋಬೋದು ನೀವು. ಇದು ಮೊಮೆಂಟಮ್. ಇಲ್ಲಿ ಬೈ ಮಾಡಿ ಇಲ್ಲಿವರೆಗೂ ಟಾರ್ಗೆಟ್. ಪ್ಲಸ್ ನಮ್ಮ ಲೆವೆಲ್ಸ್ ವರ್ಕ್ ಆಗಿರೋ ವಿಧಾನ ಇದು. ಅನಾಲಿಸಿಸ್ ನಾನು ಸೆಲ್ಲಿಂಗ್ ಮಾಡಲ್ಲ, ಬೈಯಿಂಗೇ ಮಾಡ್ತೀನಿ ಅಂತ ಹೇಳಿದ್ದು. ಇದು ಬೈಯಿಂಗ್ ವರ್ಕ್ ಆಗಿರೋ ವಿಧಾನ ಇದು. ಓಕೆ, ಈಗ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ಸ್ ಇತ್ತು ನೋಡೋಣ. ಒಂದ್ಸಲಿ ಟೆಲಿಗ್ರಾಮ್ ಓಪನ್ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ನೋಡ್ಕೋಬೋದು ಟೆಲಿಗ್ರಾಮ್. ಈ ಟೆಲಿಗ್ರಾಮ್ಗೆ ಯಾರಾದರೂ ಜಾಯ್ನ್ ಆಗಬೇಕಂದ್ರೆ ಯೂಟ್ಯೂಬ್ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ
ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಈ ಥರ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ ಲೈವಲ್ಲಿ. ಇವತ್ತು ಡಿಸೆಂಬರ್ 11ನೇ ತಾರೀಕು ನೋಡ್ಕೊಳ್ಳಿ. ಇದು ಬ್ರೇಕ್ ಆಗೋವರೆಗೂ ವೆಯ್ಟ್ ಮಾಡಿ ಅಂತ ಒಂದು ಅಪ್ಡೇಟ್ ಕೊಟ್ಟಿದ್ದೆ ಬೆಳಿಗ್ಗೆ. ಅದಾದಮೇಲೆ ಬ್ಯಾಂಕ್ ನಿಫ್ಟಿದು ಕೊಟ್ಟಿದ್ದೆ, ITMA ಮಾಡಿ ಅಂತೇಳಿ ಮೆನ್ಷನ್ ಮಾಡಿದ್ದೆ. ಓಕೆ, ನೆಕ್ಸ್ಟ್ ವೆಯ್ಟ್ ಫಾರ್ ಬ್ರೇಕ್ಔಟ್, ಅದು ಬ್ರೇಕ್ ಆಗೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳಿದ್ದೆ. ಡೌನ್ ಸೈಡ್ ಇದ್ದಾಗ PE ಕಾಲ್ ಪೋಸ್ಟ್ ಮಾಡಿ ನಮ್ಮ ವ್ಯೂ ಮಾತ್ರ ಶೇರ್ ಮಾಡಿದ್ದು. ಓಕೆ, ಪೋಸ್ಟ್ ಮಾಡಿದ್ದೀವಿ. ಅದು ಟ್ರಿಗರ್ ಆದಾಗ, ಅದು ಟಾರ್ಗೆಟ್ಸ್ ಬಂದಾಗ ಪೂರ್ತಿ ಈ ಮೂಮೆಂಟಮ್ ಪೂರ್ತಿ ಕ್ಯಾಚ್ ಮಾಡಿದ್ವಿ. ಟೆಲಿಗ್ರಾಮಲ್ಲವರು ಕೂಡ ಫಾಲೋ ಮಾಡಿದ್ದೀವಿ. ಅದಾದಮೇಲೆ CE ಕಡೆ ಟ್ರಿಗರ್ ಆಯಿತು ನೋಡಿ ಅಂತ ಪೋಸ್ಟ್ ಮಾಡಿದ್ದೆ. ಓಕೆ, ಇದು CE ರಿಸಲ್ಟ್ ಕಂಪ್ಲೀಟಾಗಿ ಎಲ್ಲ ಹೋಗಿದೆ, ಎಲ್ಲ ಟಾರ್ಗೆಟ್ಸ್ ಬಂದಿದೆ. ಇಷ್ಟು ಇವತ್ತು ಮಾರ್ಕೆಟ್ ತುಂಬ ಜನರಿಗೆ ಲಾಸ್ ಬಂದಿರ್ಬೋದು, ಯಾಕಂದರೆ ಇಲ್ಲಿ CEP ಲಾಸ್ ಬಂದಿರ್ಬೋದು. ನಮಗೆ ತುಂಬ ಕ್ಲಿಯರ್ ಆಗಿ ಈ ಮೂಮೆಂಟಮ್ ಪೂರ್ತಿ PE ಕ್ಯಾಚ್ ಮಾಡಿದ್ದೀವಿ, ಇಲ್ಲಿಂದ ಮೂಮೆಂಟಮ್ ಪೂರ್ತಿ CE ಕ್ಯಾಚ್ ಮಾಡಿದ್ದೀವಿ. ಎರಡು ಸ್ಟೂಡೆಂಟ್ಸ್ ಮಾಡೋದು ನಿಮ್ಗೆ ತೋರಿಸಿದ್ದೀನಿ, ಟೆಲಿಗ್ರಾಮ್ ಕೂಡ ತೋರಿಸಿದ್ದೀನಿ. ಓಕೆ, ಈಗ ಫಾರೆಕ್ಸಲ್ಲಿ 21 ಡೇಸ್ ಮಾಡ್ತಿದ್ದೀವಲ್ಲ, ಅದೇನು ಮಾಡಿದ್ವಿ ಅಂದರೆ ಇವತ್ತು ಗೋಲ್ಡು BTC 2 ಮಾಡಿದ್ವಿ. ಇದು ಗೋಲ್ಡು. ಓಕೆ, ಇದು ಮಾಡಿದ್ದೀವಿ. ಇಲ್ಲಿ ಬೈ ಇದು ನಮ್ಮ ಫಸ್ಟ್ ಟಾರ್ಗೆಟ್ ರೀಚ್ ಆಗಿದೆ. ನಮ್ಮ ಸೆಕೆಂಡ್ ಟಾರ್ಗೆಟ್ ಇನ್ನು ಮೇಲೆ ಇದೆ. ಇದು ನಾಳೆವರೆಗೂ ನೋಡೋಣ ಏನಾಗುತ್ತೆ ಅಂತ. ಇದರಲ್ಲಿ ಟ್ರೇಡ್ ಮಾಡಿದ್ದಾರೆ. ಇದು ರಿಸಲ್ಟ್ 0.1. ಓಕೆ, ಅಷ್ಟು ಕ್ವಾಂಟಿಟಿಯಲ್ಲಿ $106 ಪ್ರಾಫಿಟ್ ಬುಕ್ ಮಾಡಿದ್ದಾರೆ. ಇದು ಇವತ್ತು ಲೈವ್ ಟ್ರೇಡ್. ಓಕೆ, ಈಗ ಕಾಮೆಂಟ್ ಏನಂದರೆ, ಒಂದು ಸಾರ್ ಕೇಳಿದ್ದಾರೆ ನೋಡಿ, ಇಲ್ಲಿ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಇದು ಚರಣ್ ಸರ್, ನನ್ನ ಹತ್ರ ಒಂದು ಪ್ರಶ್ನೆ ಇದೆ. ಅಂದರೆ ನಮ್ಮಲ್ಲಿ ರಿಟೇಲರ್ಸ್ಗಳು, ಬಿಗಿನರ್ಸ್ಗಳಿಗೆ ಒಂದು ಎಮೋಷನಲ್ ಟ್ರೇಡಿಂಗ್ ಅನ್ನೋದು ಒಂದು ಅಭ್ಯಾಸ ಜಾಸ್ತಿ. ಯಾಕೆಂದರೆ ಲಾಸ್ ಆಗ್ತಾ ಇದೆ ತಕ್ಷಣ ಎಮೋಷನಲ್ ಟ್ರೇಡಿಂಗಲ್ಲಿ ಎರಡು ಮೂರು ಮಾಡ್ತಾ ಸಿಕ್ಕಾಪಟ್ಟೆ ಬರುತ್ತೆ. ಅಂಥವ್ರಿಗೆ ನಿಮ್ಮಿಂದ ಒಂದು ಕಿವಿ ಮಾತು, ಯಾವ ಥರದ ಒಂದು ಕಿವಿ ಮಾತು ಅನ್ನೋದು ದಯವಿಟ್ಟು ಇವತ್ತು ಯೂಟ್ಯೂಬಲ್ಲಿ ನೀವು ಸಂಜೆ ಮಾಡುವಾಗ ಅವರಿಗೊಂದು ನಿಮ್ಮಿಂದ ಒಂದು ಸಜೆಷನ್ ಬೇಕು ಸರ್. ಓಕೆ ಸಾರು, ಎಮೋಷ್ನಲ್ ಟ್ರೇಡು ಮಾಡ್ತೀವಿ ಸರ್ ಜಾಸ್ತಿ. ಎಮೋಷ್ನಲ್ ಟ್ರೇಡ್ನ ಯಾವ ಥರ ಕಂಟ್ರೋಲ್ ಮಾಡ್ಕೋಬೇಕು, ಇದ್ರ ಬಗ್ಗೆ ಸ್ವಲ್ಪ ಏನಾದರೂ ಹೇಳಿ ಸರ್ ಅಂತೇಳಿ ಕೇಳಿದ್ದಾರೆ. ಓಕೆ, ಈಗ ಈ ಥರ ಸಾರ್ ಯಾವ ಮೆಸೇಜ್ ಮಾಡಿದ್ರೆ, ಈ ಥರ ಸುಮಾರು ಜನ ಇಂಟ್ರೆಸ್ಟೆಡ್ ಇದ್ದಾರೆ, ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿದ್ದಾರೆ. ಅಷ್ಟು ಜನಕ್ಕೆ ಈ ವೀಕೆಂಡಲ್ಲಿ ಒಂದ್ಸಲಿ ಕ್ಲಾಸ್ ಲಿಂಕ್ ಕಳಿಸಿ ಅವರ ಡೌಟ್ಸ್ ಏನಿದೆ ಎಲ್ಲ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಷ್ಟು ಪಾಸಿಬಲ್ ಆಗುತ್ತೋ ಅಷ್ಟು ಕ್ಲಿಯರ್ ಮಾಡಿ ಕೊಡ್ತೀನಿ. ಓಕೆ, ಈಗ ಸಾರ್ ಕ್ವಶನ್, ಎಮೋಷ್ನಲ್ ಟ್ರೇಡ್ ಯಾವ ಥರ ಫಾಲೋ ಮಾಡಬೇಕು ಅಂದರೆ 111 ರೂಲ್ಸ್. ಓಕೆ, ರೂಲ್ಸ್ ಏನಂದರೆ, ಫಸ್ಟ್ ಒನ್, ಒಂದೇ ಸ್ಟ್ರಾಟಜಿ. ನೀವು ಯಾವುದಾದ್ರೂ ಸ್ಟ್ರಾಟಜಿ ಇಟ್ಕೊಳ್ಳಿ, ಒಂದೇ ಸ್ಟ್ರಾಟಜಿ. ಸೆಕೆಂಡ್ ರೂಲ್, ಒಂದೇ ಕ್ವಾಂಟಿಟಿ ಚೇಂಜ್ ಮಾಡಬಾರ್ದು, ಒಂದೇ ಕ್ವಾಂಟಿಟಿ. ಮೂರನೇ ರೂಲ್ 21 ಡೇಸ್. ಓಕೆ, ಒಂದೇ ಸ್ಟ್ರಾಟಜಿ ಇಟ್ಕೊಳ್ಳಿ, ಒಂದೇ ಕ್ವಾಂಟಿಟಿ ಮೇಂಟೈನ್ ಮಾಡಿ, 21 ಡೇಸ್ ಆ ಸ್ಟ್ರಾಟಜಿ ಸ್ಟಾಪ್ ಲಾಸ್ ಟಾರ್ಗೆಟ್ ಬರೋವರೆಗೂ ಹೋಲ್ಡ್ ಮಾಡಿ. ಓಕೆ, ಕ್ವಾಂಟಿಟಿ ಸ್ಟಾಪ್ ಲಾಸ್ ಆದರೂ ನಾಳೆ ಚೇಂಜ್ ಮಾಡಬೇಡಿ, ಟಾರ್ಗೆಟ್ ಆದರೂ ನಾಳೆ ಚೇಂಜ್ ಮಾಡಬೇಡಿ. ಇವತ್ತು ಏನು ಸ್ಟಾರ್ಟ್ ಮಾಡ್ತೀರಾ, 21 ಡೇಸ್ ಒಂದೇ ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡಿ 21 ಡೇಸ್ ಮಾಡಿ ನೋಡಿ. ನಿಮ್ಮ ಎಮೋಷ್ನಲ್ ಕಂಪ್ಲೀಟಾಗಿ ನಿಲ್ಲಾಗೋಗುತ್ತೆ. ಇನ್ ಕೇಸ್ ಇದರಲ್ಲಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಅದೆಲ್ಲ ಯಾವ ಥರ ಮಾಡ್ಕೋಬೇಕು ಅಂದರೆ, ಈ ವೀಕೆಂಡಲ್ಲಿ ಒಂದು ಲಿಂಕ್ ಕಳಿಸ್ತೀನಿ ಸರ್, 100% ನಿಮ್ಮ ನಂಬರ್ಗೂ ಬರುತ್ತೆ. ಜಾಯ್ನ್ ಆಗಿ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಪಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಕೊಡ್ತೀನಿ. ಓಕೆ, ಈ 111 ರೂಲ್ಸ್ ಫಾಲೋ ಮಾಡಿ ನೋಡಿ. ಓಕೆ, ಈಗ ನಾಳೆ ಏನು ಮಾಡಬೇಕು, ವಿಡಿಯೋ ಲೆಂತ್ ಆಗಿಬಿಡಿ ಸರ್, ಅದಕ್ಕೆ ವೀಕೆಂಡಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ನಾಳೆ ಏನು ಮಾಡಬೇಕು, ನಿಫ್ಟಿ ಲೆವೆಲ್ಸ್, ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ. ಲೆವೆಲ್ಸ್ ಏನು ಚೇಂಜ್ ಮಾಡಲ್ಲ. ಲೆವೆಲ್ಸ್ ನಾವು ಅಪ್ಡೇಟ್ ಮಾಡಿಕೊಂಡು 3 ಡೇಸ್ ಆಯಿತು. ಮಾರ್ಕೆಟ್ 3 ಡೇಸಿಂದ ಎಕ್ಸಾಕ್ಟ್ ಅದೇ ಲೆವೆಲ್ಗೆ ರೆಸ್ಪೆಕ್ಟ್ ಕೊಟ್ಟು ಆಫ್ ಆಗ್ತಿದೆ. ಲೆವೆಲ್ ಚೇಂಜ್ ಮಾಡೋ ಅವಶ್ಯಕತೆ ಏನಿಲ್ಲ. ಓಕೆ, ಈಗ ಬ್ಯಾಂಕ್ ನಿಫ್ಟಿ ಇದ್ರ ಮೇಲೆ ಒಂದು 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ಬೈಯಿಂಗ್ ಪ್ಲಾನ್ ಮಾಡ್ತೀನಿ, ರೆಸಿಸ್ಟೆನ್ಸ್ವರೆಗೂ, ಆಲ್ ಟೈಮ್ ಹೈವರೆಗೂ. ಆರ್ ಇದು ಬ್ರೇಕ್ ಆಗಿದೆ ಅಂದರೆ ಫಸ್ಟ್ ಟ್ರೇಡ್ ಸೆಲ್ಲಿಂಗ್ ಪ್ಲಾನ್ ಮಾಡ್ತೀನಿ. ಇದು ಫಸ್ಟ್ ಟ್ರೇಡ್ ಮಾತ್ರ. ಸೆಕೆಂಡ್ ಹಾಫಲ್ಲಿ ಮಾರ್ಕೆಟ್ ಮೇಲೆ ಹೋಗಿದೆ ಅಂದರೆ ಸೆಕೆಂಡ್ ಹಾಫಲ್ಲಿ ಫಾಲಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಿಕಾಸ್ ನೆಕ್ಸ್ಟ್ 2 ಡೇಸ್ ವರ್ಕಿಂಗ್ ಇರೋದಿಲ್ಲ, ಹಾಲಿಡೇಸ್ ಇರ್ತವೆ. ಅದರಿಂದ ಇಲ್ಲಿಂದ ನೀವು ಸೆಲ್ಲಿಂಗ್ ಪ್ಲಾನ್ ಮಾಡ್ಕೋಬೋದು ಫಸ್ಟ್ ಹಾಫ್ ಮೇಲೆ ಹೋದರೆ. ಇನ್ ಕೇಸ್ ಫಸ್ಟ್ ಹಾಫೇ ಕರೆಕ್ಷನ್ ಬಂದಿದೆ ಅಂದರೆ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ರಿಕವರಿ ಬರ್ಬೋದು. ಲಾಸ್ಟ್ 1 ಅವರ್. ಓಕೆ, ಲಾಸ್ಟ್ 1 ಅವರ್ ಇಂಪಾರ್ಟೆಂಟ್ ನಾಳೆ.
ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ನಿಫ್ಟಿ ನೋಡ್ಕೊಳ್ಳಿ, ಸೇಮ್ ಲೆವೆಲ್ಸ್ ಏನು ಚೇಂಜ್ ಮಾಡಲ್ಲ, ಯಾಕಂದರೆ ನಿಫ್ಟಿ ಕೂಡ ಲಾಸ್ಟ್ 3 ಡೇಸಿಂದ ಅದೇ ಲೆವೆಲ್ ರೆಸ್ಪೆಕ್ಟ್ ಕೊಡ್ತಿದೆ. ಓಕೆ, ಈಗ ನಿಫ್ಟಿ ಈ ಗ್ರೀನ್ ಕಲರ್ ಏನು ಕಾಣ್ತಿದೆ ಇದ್ರ ಮೇಲೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಆ ಕ್ಯಾಂಡಲ್ ಹೈ ಕ್ರಾಸ್ ಆಗುವಾಗ ನಾನು ಬೈಯಿಂಗ್ ಪ್ಲ್ಯಾನ್ ಮಾಡ್ಕೊಳ್ತೀನಿ, ಆರ್ ಇಲ್ಲಿ ಈ ಲೈನ್ ಹಾಕಿದ್ದೀವಲ್ಲ ಇದ್ರ ಕೆಳಗಡೆ ಒಂದು ಕ್ಯಾಂಡಲ್ ಬಂದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ತೀನಿ. ಇದು ಫಸ್ಟ್ ಟ್ರೇಡ್ಸ್. ಸೆಕೆಂಡ್ ಟ್ರೇಡ್ ಮೇಲೆ ಹೋದ್ಮೇಲೆ ಸೆಕೆಂಡ್ ಹಾಫ್ ಫಾಲ್ ಆಗ್ಬೋದು, ಆರ್ ಫಸ್ಟ್ ಟ್ರೇಡ್ ಕರೆಕ್ಷನ್ ಬಂದಿದೆ ಅಂದರೆ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ರಿಕವರಿ ಬರ್ಬೋದು. ಬಿಕಾಸ್ ವೀಕೆಂಡ್ ಇರೋದ್ರಿಂದ ಲಾಸ್ಟ್ 1 ಅವರ್ ಪ್ರಾಫಿಟ್ ಬುಕ್ಕಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ ಕೇಸ್ ಪ್ರಾಫಿಟ್ ಬುಕ್ಕಿಂಗ್ ಬಂದರೆ ಬ್ಯಾಂಕ್ ನಿಫ್ಟಿಯಲ್ಲಿ ಚೆನ್ನಾಗಿ ಬರುತ್ತೆ ನಿಫ್ಟಿಗಿಂತೂ, ಅದು ನೆನಪಿಟ್ಕೊಳ್ಳಿ. ಇದು ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಈ ಲೆವೆಲ್ಸ್, ಈ ಅನಾಲಿಸಿಸ್ ಇದು ಕಂಪ್ಲೀಟಾಗಿ ಪ್ಯೂರ್ಲಿ ಎಜುಕೇಷನಲ್ ಪರ್ಪಸ್, ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ. ಆ ಇಂಟ್ರೆಸ್ಟ್ ಯಾರಿದ್ದಾರೆ 10 ಜನ ಅವ್ರಿಗೆ ಲಿಂಕ್ ಕಳಿಸ್ತೀನಿ ನಾನು. ಸಾಟರ್ಡೆ ಆರ್ ಸಂಡೇ ನಿಮ್ಗೊಂದು ಮೆಸೇಜ್ ಬರುತ್ತೆ ನಿಮ್ಮ ವಾಟ್ಸಪ್ ನಂಬರ್ಗೆ. ಆ ಟೈಮ್ಗೆ ನೀವು ಫ್ರೀ ಮಾಡ್ಕೊಂಡು ಜಾಯ್ನ್ ಆಗಿ ನಿಮ್ಮ ಎಲ್ಲ ಡೌಟ್ಸು ಕ್ಲಿಯರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನೆಕ್ಸ್ಟ್ ಅನಾಲಿಸಿಸ್ ವಿಡಿಯೋದಲ್ಲಿ. ಬಾಯ್ ಎಲ್ಲರಿಗೂ.